ನಮಸ್ಕಾರ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅರಗಳ್ಳಿ ಅನ್ನೋ ಗ್ರಾಮದಲ್ಲಿ ರಾಘವೇಂದ್ರ ದೇವಾಂಗದವರಿಗೆ ನಾವು ASML ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ವಿ. ಈಗ ಸತತವಾಗಿ 2 ವರ್ಷದಿಂದನೂ ಅವರು ASML ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಗಿಡ ಯಾವ ರೀತಿ ಬಂದಿದೆ ಅಂದ್ರೆ ಎಲೆದಾಗಲಿ ಹಳ್ಳು ಸೆಟ್ಟಿಂಗ್ ಆಗಲಿ ಯಾವ ರೀತಿ ಬಂದಿದೆ ಅಂತಂದು ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ. ASML ಸರ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ ಮೇಲೆ ತೋಟ ಹೇಗೆ ಅನಿಸ್ತಾ ಇತ್ತು ಸರ್? ತೋಟ ಚೆನ್ನಾಗಿದೆ, ಇಂಪ್ರೂವ್ ಆಗೈತೆ. ಆಮೇಲೆ ಎಲೆದು ಹೆಂಗೈತಿ ಸರ? ಎಲೆ ಚಿಕ್ಕಿರೋದು ಕಡಿಮೆ ಆಗಿದೆ. ಎಲೆ ಚಿಕ್ಕಿ ರೋಗ ಕಡಿಮೆ ಆಗೈತಿ. ಮತ್ತು ಗರಿಗಳು ಡಿಸ್ಟೆನ್ಸ್ ಐತ್ರಿ ಸರ, ಏನು ಶಾರ್ಟ್ ಅದಾವ್ರಿ? ಗರಿ ಉದ್ದ ಇದಾವ್ರಿ, ಗರಿ ಎಲ್ಲ ಲೆಂತ್ನ್ಯಾಗ ಅದಾವ. ಆಮೇಲೆ ನಿಮಗೆ ಹಳ್ಳು ಈಗ ಗರ್ಭ ಏನೈತಲ್ರಿ ದೊಡ್ಡ ಪ್ರಮಾಣದಾಗ ಐತ್ರಿ ಚಿಕ್ಕ ದೊಡ್ಡ ಪ್ರಮಾಣದಾಗ ಐತ್ರಿ? ಇಳುವರಿ ಏನು ಅನ್ನಿಸ್ತಾ ಐತಿ ಸರ? ಈ 2 ವರ್ಷಕ್ಕೂ ಈ ವರ್ಷಕ್ಕೂ ಉತ್ತಮ ಅನಿಸ್ತದೆ ಇಳುವರಿ. 2 ವರ್ಷಕ್ಕೂ ಈ ವರ್ಷಕ್ಕೂ ಉತ್ತಮ ಅನಿಸ್ತದೆ. ಹಂಗ ಸಪೋಸ್ ನೀವು ವರ್ಷ ಏನ್ ಇಳುವರಿ ತೆಗಿತಾ ಇದ್ರಿ, ಈ ವರ್ಷ ಮತ್ತ ಹೆಚ್ಚಿಗೆ ಏನಾದ್ರು ಆಯ್ತಾ, ಏನ್ ಕಡಿಮೆ ಆಯ್ತಾ? ಕಡಿಮೆ ಜಾಸ್ತಿನೇ ಆಗಿದೆ. ಜಾಸ್ತಿ ಆಗೈತೆ. ಎಷ್ಟು ಕ್ವಿಂಟಲ್ ಜಾಸ್ತಿ ಆದಂಗ ಆಯ್ತು ಸರ? ಕಡಿಮೆ ಅಂದ್ರೆ ಅರ್ಧ ಎಕರೆಗೆ 5 ಕ್ವಿಂಟಲ್ ಜಾಸ್ತಿ ಇದೆ. ಅರ್ಧ ಎಕರೆಕ್ಕೆ 5 ಕ್ವಿಂಟಲ್ ಜಾಸ್ತಿ ಅಂದ್ರೆ ವರ್ಷ ನೀವು ಯಾವ ರೀತಿ ಮಾಡ್ತಾ ಇದ್ರಿ ಅದೇ ರೀತಿ ಮಾಡಿದಾಗ ಅಲ್ಲಿ ನಮ್ಮ ASML ಪ್ರಾಡಕ್ಟ್ ಯೂಸ್ ಮಾಡಿ 5 ಕ್ವಿಂಟಲ್ ಜಾಸ್ತಿ ತೆಗೆದ್ರಿ ಅಂದ್ರೆ ಸಪೋಸ್ 5 ಕ್ವಿಂಟಲ್ ಜಾಸ್ತಿ ಅಂತಂದ್ರೆ ನಿಮಗೆ ಆದಾಯ ಎಷ್ಟು ಆಗ್ತದೆ ಸರ್? ಆದಾಯದ 30,000 ಜಾಸ್ತಿ ಆಗೈತಿ. 150 ಗಿಡಕ್ಕೆ 250 ಗಿಡಕ್ಕೆ 250 ಗಿಡಕ್ಕೆ 30,000 ಜಾಸ್ತಿ ಆದಂಗೆ ಐತಿ. ಅಂದ್ರೆ ಸಪೋಸ್ ನೀವು ಒಂದು 15,000 ಖರ್ಚು ಮಾಡಿದಂಗೆ ಐತಿ ಸರ್? ಅದಕ್ಕೆ ಒಂದು 10,000 ಖರ್ಚು ಮಾಡಿದಂಗೆ ಆಯ್ತು. 10,000 ಖರ್ಚು ಮಾಡಿ ನೀವು 20,000 ಲಾಭ ತೆಗ್ದಂಗೆ ಐತಿ. ಅಂದ್ರೆ ವರ್ಷ ಬರುವಂತ ಇಳುವರಿ ಎಷ್ಟೈತಿ ಅದೇ ಪ್ರಮಾಣ ಐತಿ, ಆದ್ರೆ 5 ಕ್ವಿಂಟಲ್ ಜಾಸ್ತಿನೇ ಆಗೈತಿ. ಅದಕ್ಕೋಸ್ಕರ ಅವ್ರಿಗೆ ಏನಾಯ್ತು, 30,000 ಜಾಸ್ತಿ ಸಿಕ್ತು, ಖರ್ಚು ಮಾಡಿದ್ದು 10,000. ಅಲ್ಲಿಗೆ ಅವ್ರಿಗೆ ಆದಾಯ 20,000 ಹೆಚ್ಚಿಗೆ ಆಯ್ತು. ವರ್ಷ ಏನ್ ಮಾಡ್ತಾ ಇದ್ರು ಅದೇ ಮಾಡ್ತಾ ಇದಾರೆ. ಅಂದ್ರೆ ಈ ವರ್ಷ ASML ಪ್ರಾಡಕ್ಟ್ 2 ವರ್ಷದಿಂದ ASML ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ ಏನಾಯ್ತು, ಅವರಿಗೆ ಆದಾಯ ಜಾಸ್ತಿ ಆಯ್ತು. ಆಮೇಲೆ ಅದೇ ತರ ಗಿಡಗಳು ನೋಡಿದ್ರು ಸತ ಹೆಲ್ದಿ ಅದು. ಈಗೇನು ಮಳೆಗಾಲ ಏನು ಬಂತಲ್ಲ, ಇದಕ್ಕಿಂತ ಪೂರ್ವದಾಗ ಬಿಸಿಲು ಜಾಸ್ತಿ ಇದ್ರು ಸತ ಗಿಡಗಳು ಯಾವುದೇ ರೀತಿ ಕುಗ್ಗೋದಾಗ್ಲಿ ಮತ್ತು ಒಣಗೋ ರೀತಿ ಆಗಲಿ ಆ ರೀತಿ ಏನೋ ಪ್ರಾಬ್ಲಮ್ ಕಂಡಿಲ್ಲ. ಮತ್ತು ಸರ ಸಸಿ ತೋಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಕೊಟ್ಟೆ ಎಲ್ಲ ಚೆನ್ನಾಗೈತಿ. ಹಾಂ ಸರ, ಆಲ್ಮೋಸ್ಟ್ ಆಲ್ ಒಂದು 80% ನಿಮ್ಮ ಗಿಡದಾಗ ಎಲ್ಲದ್ರಾಗೂ ಫಸಲು ಬಂದತ್ರ. ಬಂದಿರ್ಬೋದು. ಎಷ್ಟು ವರ್ಷದ ತೋಟ ಐತಿ ಸರ? 6 ವರ್ಷದ ತೋಟ. 6 ವರ್ಷದ ತೋಟ. ಸರ ಹೋದನೇ ವರ್ಷ ನಿಮಗೆ ಎಷ್ಟು ಪ್ರಮಾಣದಾಗ ಇದು ಅಡಿಕೆ ನಿಂತಿತ್ತು ಸರ? 25 ಕ್ವಿಂಟಲ್. ಈ ಸರಿ ಹಂಗ ಒಂದು ಅವರೇಜ್ ನಿಮ್ದು ಏನು ಅನಿಸ್ತಾ ಇದೆ ಸರ್? 50 ಕ್ವಿಂಟಲ್. ಹಂಗೆ ಸರ ಗೊನಿ ಕಟ್ಟುಗಳು ನೋಡಿದ್ರೆ ಒಂದು ಗಿಡದಲ್ಲಿ ಎಷ್ಟೆಷ್ಟು ನಿಮಗೆ ಗೊನಿ ಹಿಡಿದವು? 6, 7, 8 ಮಟನು ಹಿಡ್ದವು. 6 ವರ್ಷಕ್ಕೆ ನಿಮಗೆ ಕರೆಕ್ಟಾಗಿ ಸಫಿಷಿಯೆಂಟಾಗಿ ಫಸಲು ಕುಂತ್ಕೊಂಡೈತಿ. ಹಾಂ ಸರ. ಮತ್ತೆ ಅದೇ ತರನಾಗಿ ಈ ಗಿಡ ನಿಮಗೆ ಸುಳಿ ಹೋಗಿತ್ತಲ್ರಿ? ಸುಳಿ ಹೋಗಿತ್ತು. ಸುಳಿ ಪಳಿ ಬಂದು ಸುಳಿ ಹೋಗಿತ್ತು. ASML ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಸುಳಿನೂ ಸತ್ತ ಕ್ಲಿಯರ್ ಆಗಿ ಬಂದಿದೆ. ಆಮೇಲೆ ನಿಮಗೆ ಸರ ಮತ್ತೆ ಇವರಲ್ಲಿ ಏನಾದ್ರು ಪ್ರಾಬ್ಲಮ್ಗಳು ಕಂಡು ಬಂದವ್ರೆ? ಇದನ್ನ ಬಿಟ್ಟು ಈಗ ಬೇರಿಂದ ಒಂದಷ್ಟ ಬೇರು ಅಂತಂದ್ರೆ ನೋಡ್ರಿ, ಆವಾಗ ನೀವು ಏನು ಸೈಡ್ ಮಣ್ಣು ತೆಗಿಸಿ ಹಾಕಿದ್ರಲ್ಲ ಅದಕ್ಕೋಸ್ಕರ ಬೇರ್ಗಳು ಮ್ಯಾಲೆ ಬಂದವು. ಇನ್ನು ಕೆಳಗಡೆ ಎಲ್ಲ ಬೇರ್ಗಳು ಸಫಿಷಿಯೆಂಟ್ ಕರೆಕ್ಟಾಗಿ ಸೆಟ್ಟಿಂಗ್ ಐತಿ. ಓಕೆ ರೀ. ಇದನ್ನ ಬಿಟ್ರೆ ಮತ್ತೇನಾರ ಈಗ ಎಲೆ ಚಿಕ್ಕಿ ರೋಗ ಅಂತಂದು ಈಗ ಸುಡೋ ಅಂತದ್ದು ಪ್ರತಿ ಗಿಡನೂ ನೋಡಿದ್ರೆ ನಿಮಗೆ ಖುಷಿ ಅನಿಸ್ತದ? ಏನು ತೋಟಕ್ಕೆ ಬಂದ್ರೆ ಖುಷಿ ಅನಿಸ್ತದೆ. ಥ್ಯಾಂಕ್ಸ್.